ನೀವೇನಾದರೂ ಬ್ಯಾಂಕ್ಗಳಲ್ಲಿ ಹಣ ಇಟ್ಟಿದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ಇದು ಗುಡ್ ನ್ಯೂಸ್, ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳಬಹುದು. ಏನದು ಸಿಹಿ ಸುದ್ದಿ? ನಾನೊಂದಿಷ್ಟು ಹಣ ಡೆಪಾಸಿಟ್ ಇಟ್ಟಿದ್ನಲ್ಲ ಅಂತ ಹೇಳಿ ಒಂದಷ್ಟು ಜನ ಅನ್ಕೊಳ್ತಾ ಇರ್ತೀರಾ. ನೋಡಿ, ಕೇಂದ್ರದಿಂದ ಈ ರೀತಿಯ ನಿರ್ಧಾರ, ಯಾರೆಲ್ಲ ಸಾಲ ಪಡ್ಕೊಂಡಿದ್ದೀರಾ ಅವರಿಗಂತೂ ಹಬ್ಬವೋ ಹಬ್ಬ. ನಷ್ಟದ ಸುಳಿಯಲ್ಲಿದ್ದಂತಹ ಸರ್ಕಾರಿ ಬ್ಯಾಂಕ್ಗಳು ಈಗ ಕುಬೇರನ ಜಾಗಕ್ಕೆ ಬಂದು ಕೂತಿದೆ. ಬರೋಬ್ಬರಿ 1.98 ಲಕ್ಷ ಕೋಟಿ ಲಾಭ ಗಳಿಸಿರುವಂತಹ ಬ್ಯಾಂಕ್ಗಳ ಈ ಯಶೋಗಾಥೆಯ ಅಸಲಿ ಸೀಕ್ರೆಟು. ಯಾವ ರೀತಿ ಗುಡ್ ನ್ಯೂಸು ಬ್ಯಾಂಕಲ್ಲಿ ಹಣ ಇಟ್ಟಂಥವರಿಗೆ? ನೋಡಿ, 2025-26 ಹಣಕಾಸು ವರ್ಷವು ದೇಶದ ಸರ್ಕಾರಿ ರಂಗದ ಬ್ಯಾಂಕ್ಗಳಿಗೆ ಅತ್ಯಂತ ಯಶಸ್ವಿ ವರ್ಷವಾಗಿ ಮೂಡಿಬಂದಿದೆ. ಬ್ಯಾಂಕುಗಳ ಬ್ಯಾಲೆನ್ಸ್ ಶೀಟನ್ನು ಶುದ್ಧೀಕರಣ ಮತ್ತು ಸುಸ್ತಿದಾರರಿಂದ ಬಾಕಿ ವಸೂಲಾತಿ ಮಾಡುವಲ್ಲಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಪ್ರಗತಿಯನ್ನು ದಾಖಲು ಮಾಡಲಾಗಿದೆ. ಬ್ಯಾಂಕಿಂಗ್ ಭಾಷೆಯಲ್ಲಿ ನಾವು ಹೇಳೋದಾದರೆ, ವಸೂಲಾಗದಂಥ ಹಳೆಯ ಸಾಲಗಳನ್ನು ಖಾತೆಯಿಂದ ತೆಗೆದುಹಾಕುವ ಪ್ರಕ್ರಿಯೆಗೆ ರೈಟ್ ಆಫ್ ಎನ್ನಲಾಗುತ್ತೆ. ನೋಡಿ, ಲೋನ್ ರೈಟ್ ಆಫ್ ಅಂತ ಕರೆಯಲಾಗುತ್ತೆ. ಈ ವರ್ಷ ಇಂತಹ ಲೋನ್ ರೈಟ್ ಆಫ್ಗಳ ಪ್ರಮಾಣ ಗಣನೀಯವಾಗಿ ಕುಸಿದಿರುವುದು ಇಡೀ ದೇಶದ ಆರ್ಥಿಕತೆಗೆ ದೊಡ್ಡ ಮಟ್ಟದ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ನೋಡಿ, PTI ವರದಿಯ ಪ್ರಕಾರ ಬ್ಯಾಂಕ್ ಆಫ್ ಬರೋಡಾ ಇರಬಹುದು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಯೂನಿಯನ್ ಬ್ಯಾಂಕ್ಗಳಂತಹ ಪ್ರಮುಖ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಕಳೆದ 8 ವರ್ಷದಲ್ಲೇ ಅತ್ಯಂತ ಕಡಿಮೆ ಪ್ರಮಾಣದ ಸಾಲ ಮನ್ನಾ ಅಥವಾ ರೈಟ್ ಆಫ್ ದಾಖಲಾಗಿದೆ. ಇದರರ್ಥ ಬ್ಯಾಂಕುಗಳಲ್ಲಿ ಸಿಲುಕಾಕೊಂಡಿದ್ದಂತಹ ಸಾರ್ವಜನಿಕರ ಹಣ ಈಗ ಸರಿಯಾದಂಥ ಹಾದಿಯಲ್ಲಿ ವಾಪಸ್ ಬರುತ್ತೆ. ಒಂದಷ್ಟು ಜನ ಅಮೌಂಟ್ ಸ್ಟಕ್ ಆಗಿಬಿಟ್ಟಿರುತ್ತೆ, ಏನು ಮಾಡೋದು ಅಂತ ಇರ್ತೀರಾ. ಸೊ ಇದು ಒಳ್ಳೆ ಟೈಮು. ಬ್ಯಾಂಕ್ಗಳ ಆರ್ಥಿಕ ಶಕ್ತಿ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಸರ್ಕಾರಿ ಬ್ಯಾಂಕುಗಳ ಆರ್ಥಿಕ ಪರಿಸ್ಥಿತಿ ಬಲಗೊಳ್ತಾ ಇರೋದ್ರಿಂದ ಬ್ಯಾಂಕುಗಳಲ್ಲಿ ಜನ ಇಟ್ಟಿರುವಂತಹ ಡೆಪಾಸಿಟ್ಸ್, ಠೇವಣಿ ಏನಿದೆ, ಈಗ ಆ ಠೇವಣಿಗಳಿಗೆ ಮತ್ತಷ್ಟು ಭದ್ರತೆ ಸಿಕ್ಕಂತಾಗತ್ತೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬ್ಯಾಂಕುಗಳ ಮೇಲಿದ್ದಂತಹ ಆರ್ಥಿಕ ಒತ್ತಡ ಕಡಿಮೆಯಾಗಿರೋದ್ರಿಂದ ನಿಮ್ಮ ಠೇವಣಿ ಸೇಫು. ಮುಂಬರೋ ದಿನಗಳಲ್ಲಿ ಜನಸಾಮಾನ್ಯರಿಗೆ ಹಾಗೆ ಉದ್ಯಮಿಗಳಿಗೆ ಸಾಲ ಸೌಲಭ್ಯ ಸಿಗೋದಕ್ಕೆ ಬಹಳಷ್ಟು ಸುಲಭ ಆಗತ್ತೆ. ಬೇಗನೆ ಸಾಲ ಸಿಗತ್ತೆ. ಆ ಪ್ರೊಸೀಜರು ಈ ಪ್ರೊಸೀಜರ್ ಅಂತೇಳಿ ಒಂದಷ್ಟು ಅಲ್ದಾಡಿಸ್ತಾರೆ. ಅಷ್ಟು ದಿನ ಇಷ್ಟು ದಿನ ಇಲ್ಲ, ನಿಮ್ಗೆ ಆಗದೇ ಇಲ್ಲ ಸಾಲ ಅಂತ ಹೇಳ್ತಾರೆ. ಬಟ್ ಈಗ ಬಹಳಷ್ಟು ಈಸಿ. ಇದರಿಂದ ದೇಶದಲ್ಲಿ ಹೊಸ ಉದ್ಯೋಗ ಅವಕಾಶಗಳು ಕೂಡ ಸೃಷ್ಟಿಯಾಗುತ್ತೆ. ನೋಡಿ, ಬ್ಯಾಂಕ್ಗಳಲ್ಲಿ ಹೊಸದಾಗಿ ವಸೂಲಾಗದ ಸಾಲಗಳು ಅಥವಾ ಬ್ಯಾಡ್ ಲೋನ್ಸ್ ಸೃಷ್ಟಿಯಾಗಿರೋದು ಕೂಡ ಈ ಬಾರಿ ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಅಂತಲೇ ಹೇಳಬಹುದು. ಬ್ಯಾಂಕಿಂಗ್ ವಲಯದಲ್ಲಿ ಇವುಗಳನ್ನು ಸ್ಲೀಪೇಜಸ್ ಅಂತ ಕರಿತೀವಿ. ನೋಡಿ, ಸಾಲಗಾರರು ಸಮಯಕ್ಕೆ ಸರಿಯಾಗಿ ಕಂತುಗಳನ್ನು ಕಟ್ತಾ ಇರೋದ್ರಿಲ್ಲ. ಸೊ ಮತ್ತೆ ಹೊಸ ಸಾಲ ನೀಡುವಾಗ ಕಟ್ಟುನಿಟ್ಟಿನ ನಿಯಮ ಪಾಲಿಸ್ತಾ ಇರೋದ್ರಿಂದ ಈ ಸಾಧನೆ ಸಾಧ್ಯವಾಗಿದೆ ಅಂತಲೇ ಹೇಳಬಹುದು. ಅದರ ಜೊತೆಗೆ ರೇಟಿಂಗ್ ಸಂಸ್ಥೆ ICRA ವೈಸ್ ಪ್ರೆಸಿಡೆಂಟ್ ಆದಂತಹ ಸಚಿನ್ ಸಚ್ದೇವ್ ಅವರು ಕೂಡ ಹೇಳೋ ಮಾಹಿತಿಯ ಪ್ರಕಾರ ಕಳೆದ ಕೆಲವು ವರ್ಷಗಳಿಂದ ಸರ್ಕಾರಿ ಬ್ಯಾಂಕುಗಳು ಬಾಕಿ ವಸೂಲಾತಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದಿದೆ. ಹಳೆಯ ಬಾಕಿಗಳನ್ನು ಸಮರ್ಥಕವಾಗಿ ರಿಕವರಿ ಮಾಡ್ತಾ ಇರೋದ್ರಿಂದ ಇಂದು ಸಾಲ ಮನ್ನಾ ಮಾಡುವಂತಹ ಅನಿವಾರ್ಯತೆ ಬ್ಯಾಂಕುಗಳಿಗೆ ಎದುರಾಗ್ತಾ ಇಲ್ಲ. ಈ ವರ್ಷ ಬ್ಯಾಂಕ್ ಆಫ್ ಬರೋಡಾ ಸುಮಾರು 6,330 ಕೋಟಿ ರೂಪಾಯಿ ಸಾಲವನ್ನು ರೈಟ್ ಆಫ್ ಮಾಡಿದೆ. ಇದು 2018 ನಂತರದ ಅತ್ಯಂತ ಕನಿಷ್ಠ ಮಟ್ಟ. ಇತ್ತ ಬ್ಯಾಂಕ್ ಆಫ್ ಇಂಡಿಯಾ 5,735 ಕೋಟಿ ರೂಪಾಯಿ ರೈಟ್ ಆಫ್ ಮಾಡಿದ್ದು, ಇದು 2016 ನಂತರದ ಅತ್ಯಂತ ಕಡಿಮೆ ಮೊತ್ತ. ಸೊ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿಯೂ ಕೂಡ ಗಣನೀಯವಾಗಿ ಸುಧಾರಣೆಯಾಗಿದೆ. ಕೇಂದ್ರ ಹಣಕಾಸು ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಇದರ ವಿವರಗಳ ಪ್ರಕಾರ ನಾವು ನೋಡೋದಾದರೆ 2026 ಮಾರ್ಚ್ 31 ವೇಳೆಗೆ ಸರ್ಕಾರಿ ಬ್ಯಾಂಕ್ಗಳ ಒಟ್ಟು ನಿಷ್ಕ್ರಿಯ ಆಸ್ತಿ ಅಥವಾ ಗ್ರಾಸ್ NPA ಈ ಪ್ರಮಾಣ 1.93% ಕುಸಿದಿದೆ. ಇದು ಭಾರತೀಯ ಬ್ಯಾಂಕಿಂಗ್ ಇತಿಹಾಸದಲ್ಲೇ ಚಾರಿತ್ರಿಕವಾಗಿ ಅತ್ಯಂತ ಕಡಿಮೆ ಮಟ್ಟ ಅಂತ ಹೇಳಿ ಅಧಿಕಾರಿಗಳು ಕೂಡ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಹಾಗಾಗಿ ಬಾಕಿ ವಸೂಲಾತಿ ಚುರುಕಾದಂತಹ ಬೆನ್ನಲ್ಲೇ ಸರ್ಕಾರಿ ಬ್ಯಾಂಕ್ಗಳ
ನೆಟ್ ಪ್ರಾಫಿಟ್, ನಿವ್ವಳ ಲಾಭ ಅಂತ ಏನು ಕರಿತೀವಿ, ಅದು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಇದು ಕೂಡ ಬ್ಯಾಂಕಲ್ಲಿ ಯಾರೆಲ್ಲ ಡೆಪಾಸಿಟ್ ಇಟ್ಟಿದ್ದಾರೋ ಅವರಿಗೆ ಅನುಕೂಲ. ಹಣಕಾಸು ವರ್ಷದಲ್ಲಿ ಬ್ಯಾಂಕ್ಗಳ ಒಟ್ಟು ಲಾಭ 11.1% ಏರಿಕೆಯಾಗಿ ಬರೋಬ್ಬರಿ 1.98 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಸತತ 4ನೇ ವರ್ಷವೂ ಸರ್ಕಾರಿ ಬ್ಯಾಂಕ್ಗಳು ಲಾಭದ ಹಳಿಗೆ ಮರಳಿರುವುದು ದೇಶದ ಆರ್ಥಿಕತೆಯ ಗಟ್ಟಿತನಕ್ಕೆ ಸಾಕ್ಷಿಯಾಗಿದೆ ಅಂತಾನೆ ಹೇಳಬಹುದು.